ಸೇತುವೆ ಅದರ ಒಂದು ಸ್ತಬ್ಧ ಚಿತ್ರವನ್ನ ಇವತ್ತು ನಾವು ನೋಡಿದ್ವಿ. ಇನ್ನು ಬೋವಿ ಅಭಿವೃದ್ಧಿ ನಿಗಮ ಯಾಕೆ ಸರ್ಕಾರ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ? ಇದಕ್ಕೊಂದು ಕಾರಣ ಇದೆ. 1917 ಸಂದರ್ಭದಲ್ಲಿ KRS ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ಬೋವಿ ಅವರ ಕುಲಕಸಬೆಯನ್ನು ಬಂಡೆ ಹೊಡೆಯೋದು. ಸೊ ಆ KRS ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಬೋವಿ ಅವರ ಒಂದು ಕೊಡುಗೆ, ಆ ಜನಾಂಗದ ಕೊಡುಗೆಯನ್ನ ಗಮನಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವ್ರುಗಳನ್ನ ST ಪಟ್ಟಿಗೆ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧರಿಸ್ತಾರೆ. ಅದಾದ ನಂತರ ಅಲ್ಲಿ ಬ್ರಿಟಿಷರ ಆಡಳಿತ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಡುತ್ತೆ. ಈಗ 2016 ಸಂದರ್ಭದಲ್ಲಿ ಬೋವಿ ಅಭಿವೃದ್ಧಿ ನಿಗಮವನ್ನ ಬೋವಿ ಜನಾಂಗದವರ ಸಮಗ್ರ ಅಭಿವೃದ್ಧಿಗಾಗಿ ನಿರ್ಮಾಣ ಮಾಡಲಾಗಿದೆ. ಸೊ ಅದನ್ನ ಪ್ರದರ್ಶಿಸುವಂತಹ ಒಂದು ಅಥವಾ ಅದರ ಮಾಹಿತಿಯನ್ನ ಕೊಡುವಂತಹ ಒಂದು ಟ್ಯಾಬ್ಲೋವನ್ನ ನಾವು ನೋಡ್ತಾ ಇದ್ವಿ. ಬೋವಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಟ್ಯಾಬ್ಲೋ. ನಾನು ಆಗ್ತಾನೆ ಹೇಳಿದಾಗೆ ಅವರ ಕುಲಕಸಬು ಬಂಡೆ ಹೊಡೆಯುವಂಥದ್ದು. KRS ಅಂತಹ ಜಲಾಶಯ ಕಟ್ಟುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಬಂಡೆ ಹೊಡೆಯುವಂಥದ್ದು ಅಥವಾ ಅದಕ್ಕೆ ಬೇಕಾದಂತ ಕಲ್ಲುಗಳನ್ನ ಕೊಡುವಂಥದ್ದೇ ಅತಿ ದೊಡ್ಡ ಸವಾಲಿನ ಕೆಲಸ ಆಗಿತ್ತು. ಆ ಕೆಲಸವನ್ನ ಮಾಡಿದಂಥದ್ದು ಬೋವಿ ಸಮುದಾಯದವರು. ಸೊ ಅದನ್ನ ಒಂದು ಮಾಹಿತಿ ಕೊಡುವಂತ ಒಂದು ಸ್ತಬ್ಧ ಚಿತ್ರ. ಶ್ರೀ ಕಿರಣ ಉಮೇಶ ಕಿಡಿದಾಳ ಸಪ್ತಸ್ವರ ಸಂಗೀತ ಕಲಾ ಬಳಗ, ಬೆಳಗಾವಿ ಜಿಲ್ಲೆ. ಡೋಳು, ವಾದ್ಯ ಹಾಗೂ ತಮಟೆಯ ಸದ್ದಿನೊಂದಿಗೆ